ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ದೇವರೊಂದಿಗೆ ನಡೆಯುವುದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 24ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಹನೋಕನು ದೇವರೊಂದಿಗೆ ಅನನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕೊಂಡದರಿಂದ ಕಾಣದೆ ಹೋದನು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಹನೋಕನ ಜೀವಿತ ನೋಡೋದಾದ್ರೆ ನೋಡಿ, ದೇವರು ಆತನನ್ನು ಕಾಣದೆ ಹೋಗಿದ್ದಾನೆ. ದೇವರಲ್ಲಿ ಅನನ್ಯವಾಗಿ ನಡೀತಾ ಇದೆ ಎಂಬುದಾಗಿ, ದೇವರ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇರುವಾಗ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಆತ ದೇವರಲ್ಲಿ ಪ್ರಿಯನಾಗಿದ್ದ ಮತ್ತೆ ನಂಬಿಕೆಯಿಂದ ಆತ ಜೀವಿಸ್ತಾ ಇದೆ ಎಂಬುದಾಗಿ ನೋಡ್ತೀವಿ. ಇಬ್ರಿಯ 11ನೇ ಅಧ್ಯಾಯದಲ್ಲಿ ಆತ ಜೀವಿತದಲ್ಲಿ ದೇವರನ್ನ ಒಂದು ಒಳ್ಳೆ ಸ್ನೇಹಿತನಾಗಿ ಹನೋಕನು ಎತ್ತಲ್ಪಟ್ಟನೆಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ನೋಹನು ಕೂಡ ದೇವರಲ್ಲಿ ಒಂದು ಹನೋಕನ ಹಾಗೆ ನೋಹನು ಕೂಡ ದೇವರಲ್ಲಿ ನಂಬಿಕೆ ಒಳನಾಗಿದ್ದ. ದೇವರೇ, ನಾನು ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ನಂಬಿಕೆಯಿಂದ ಜೀವಿಸ್ತೀನಿ, ನನ್ನ ಪರಿಸ್ಥಿತಿ ಎಲ್ಲ ತೆಗೆದಾಕು ಎಂಬುದಾಗಿ ನಂಬಿಕೆಯಿಂದ ನೋಹನ ಆದಿಕಾಂಡ 6ನೇ 9ನೇ ವಾಕ್ಯ ನೋಡ್ತೀವಿ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನೀತಿವಂತನಾಗಿದ್ದ, ದೇವರಲ್ಲಿ ಒಳ್ಳೆ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದೀನಿ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಎಂತ ಕಷ್ಟ ಬಂದರೂ ಕೂಡ ನೋಹನು ಕೂಡ ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸಿದ್ದಾನೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ಹನೋಕನು ಕೂಡ ದೇವರಲ್ಲಿ ಅನ್ಯೋನ್ಯತೆಯಿಂದ ನಡೆದುಕೊಂಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ಅಬ್ರಹಾಮನು ಕೂಡ ಅಬ್ರಹಾಮನು ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ ನೋಡೋದಾದ್ರೆ ಹನೋಕ ದೇವರಲ್ಲಿ ಒಂದು ಒಳ್ಳೆ ಸ್ನೇಹಿತನಾಗಿ ಮಾರ್ಪಡಿಸಿದ್ದಾನೆ ನೋಡ್ತೀವಿ. ದೇವ ಮಕ್ಕಳೇ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡೆಕೊಂಡು ದೋಷವಿಲ್ಲದವನಾಗಿರು. ಆಮೆನ್, ಹಲ್ಲೆಲೂಯಾ. ನನ್ನಲ್ಲಿ ನಡ್ಕೊಂಡಿರು, ಯಾವುದೇ ದೋಷವಿಲ್ಲದೆ ನಡಿ ಎಂಬುದಾಗಿ ಅಬ್ರಹಾಮನಿಗೆ ಹೇಳಿದರು. ಹೌದು ಪ್ರೀತಿಯ ಮಕ್ಕಳೇ, ನಂಬಿಕೆಯಿಂದ ಅಬ್ರಹಾಮನು ಕೂಡ ದೇವರು ಒಳ್ಳೆ ಸ್ನೇಹಿತನೆಂಬುದಾಗಿ ಅದು ಕರೆದ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ದೇವರನ್ನ ಯಾವ ರೀತಿಯಲ್ಲಿ ನಂಬಿಕೆಯಿಂದ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯ. ದೇವರೊಂದಿಗೆ ನಮ್ಮ ಜೀವನ ಯಾವ ರೀತಿಯಲ್ಲಿ ಸಾಗುತ್ತಾ ಇದೆ ಎಂಬುದು ಬಹಳ ಮುಖ್ಯವಾಗಿದೆ. ಹನೋಕನ ಜೀವಿತ ನೋಡೋದಾದ್ರೆ ಪ್ರತಿದಿನ ದೇವರೊಂದಿಗೆ ನಡೀತಾ ಇದ್ದ. 65ನೇ ವರ್ಷದಲ್ಲಿ ಮಥೂಷೇಲ್ ಎಂಬಂತ ಮಗ ಹುಟ್ಟಿದ. ಪ್ರೀತಿಯ ಮಕ್ಕಳೇ, ಆ ಮಗ ಹುಟ್ಟಿದ ತಕ್ಷಣ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿದ್ದೇನೆ ನಾವು ನೋಡ್ತೀವಿ. ಅದೇ ಆದಿಕಾಂಡ 5ನೇ ಅಧ್ಯಾಯ 21ನೇ ವಚನ ಹೇಳ್ತದೆ. ಏನಂದ್ರೆ ಹನೋಕನು 65 ವರ್ಷದವನಾದಾಗ ಮೆತೂಷೇಲನನ್ನು ಪಡೆದನೆಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, 65 ವರ್ಷ ಆದ್ರೂ ಕೂಡ ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸ್ತಾ ಇದ್ದ. ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರನ್ನ ಬಿಡದೆ ನಂಬಿಕೆಯಿಂದ ಹನೋಕನು ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಂಬಿಕೆಯಿಂದ ಜೀವಿಸಿದ್ದೇನೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಪ್ರತಿದಿನ ಹನೋಕ ದೇವರೊಂದಿಗೆ ನಡೀತಾ ಇದ್ದ. 300 ವರ್ಷ ಆದ್ರೂ ಕೂಡ ದೇವರನ್ನ ಬಿಡಲಿಲ್ಲ. ಅದೇ ತರ ಆತ ಎತ್ತಲ್ಪಟ್ಟನೆಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಮ್ಮ ನಂಬಿಕೆ ದೇವರೊಂದಿಗೆ ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಕೆಲಸದ ಒತ್ತಡದಲ್ಲಿ ದೇವರಿಗೆ ಸಮಯ ಕೊಡ್ತಾ ಇಲ್ಲ, ನಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರಿಗೆ ಸಮಯ ಕೊಡ್ತಾ ಇಲ್ಲ. ಅಯ್ಯೋ, ನನಗೆ ಇಷ್ಟು ಸಮಸ್ಯೆ ಇದೆ ಆದ್ಮೇಲೆ ಮಾತ್ರ ನೋಡ್ತೀವಿ, ಆದ್ರೆ ಕಷ್ಟ ಎಲ್ಲ ಹೋಗ್ಮೇಲೆ ದೇವರನ್ನ ಮರ್ತು ಹೋಗ್ತೀವಿ. ಆ ತರ ಮಾಡದೆ ಪ್ರೀತಿಯ ಮಕ್ಕಳೇ, ಪ್ರತಿದಿನ ಹನೋಕನ ಹಾಗೆ ನಾವು ಹುಡುಕೋಬೇಕು. ಹನೋಕನ ಹಾಗೆ ಪ್ರತಿದಿನ ದೇವರೊಂದಿಗೆ ನಡೆಯುವಾಗ ದೇವರು ವಿಶೇಷವಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ಎಲ್ಲರನ್ನು ಆಶೀರ್ವದಿಸಕ್ಕೆ ಸಾಧ್ಯ. ಹೌದು ಪ್ರೀತಿಯ ಮಕ್ಕಳು, ದೇವರನ್ನು ಪ್ರತಿದಿನ ದೇವರೊಂದಿಗೆ ನಡಿಬೇಕು. ದೇವ್ರ ವಾಕ್ಯಗಳಲ್ಲಿ, ದೇವ್ರ ಮಾರ್ಗದಲ್ಲಿ ನಡೆಯುವಾಗ ನಮ್ಮನ್ನು ಆಶೀರ್ವದಿಸ್ತಾನೆ. ಒಂದು ದಿವಸ ಒಂದು ಒಳ್ಳೆ ವ್ಯಕ್ತಿ ಇದ್ದ. ಪ್ರೀತಿಯ ಮಕ್ಕಳೇ, ಆತನ ಎಲ್ಲ ಹಣವಿತ್ತು, ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸ್ತಾ ಇದ್ದ. ಪರಿತಾಪದಿಂದ ಅವನ ಮಗನಿಗೆ ಆಕ್ಸಿಡೆಂಟ್ ಆಯ್ತು. ಅಯ್ಯೋ, ನನ್ನ ಮಗ ಈ ತರ ಆಯ್ತಲ್ಲ, ದೇವ್ರೆ ನೀನು ಇಷ್ಟೆಲ್ಲ ಕೊಡ್ತಾ ಇದೆ, ಆದ್ರೆ ಯಾಕೆ ಈ ತರ ಆಯ್ತೆಂಬ ದುಃಖದಲ್ಲಿ ಆತ ದೇವ್ರೆ ನಾನೇನು ತಪ್ಪಾಯ್ತು ಎಂಬುದಾಗಿ ಕೇಳುವಾಗ, ನೀನ್ ದೇವರನ್ನ ಹುಡುಕು, ನಿಜವಾಗಿ ದೇವರನ್ನು ಎಲ್ಲಿದ್ದಾರೆ, ನೀನ್ ಯಾವ ರೀತಿಯಲ್ಲಿ ಅನ್ಯೋನ್ಯತೆಯಿಂದ ದೇವರಲ್ಲಿ ನಡೀತಾ ಇದೆ ಎಂಬುದು ಪ್ರಶ್ನೆ ಮಾಡ್ಕೊಂಡ. ಅವಾಗ
ಒಂದ್ ದಿವಸ ಯಾರೋ ಸೇವಕರು ಬಂದು ಅವ್ರ ಮಗನಿಗೆ ಈ ತರ ಆಗಿದೆ, ದಯಮಾಡಿ ನಮ್ಮ ಮಗನಿಗೆ ಪ್ರೇ ಮಾಡುವಾಗ ಆತ ದೇವರನ್ನ ನಂಬಿ ಆತನ ಮಗನ ಉಳಿಸ್ಕೊಂಡ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿದ ಮಕ್ಕಳೇ, ನಾವು ಇಂದು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ ನಾನು ಪ್ರತಿದಿನ ಹಣಕನ್ ಹಾಗೆ ನಾನು ನಿನ್ನಲ್ಲಿ ಅನುನಿತ್ಯದಿಂದ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾನೆ. ಪ್ರೀತಿದ ದೇವ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡುವುದಿಲ್ಲ, ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಹೊಸ ದಿನ ನೋಡೋದಕ್ಕೆ ಕೃಪೆ ಮಾಡಿದೆಪ್ಪ. ಹೌದೇಸಪ್ಪ, ಹಣಕನ ಯಾವ ರೀತಿಯಲ್ಲಿ ದೇವರೇ ನಿನ್ನಲ್ಲಿ ಅನುನಿತ್ಯನ ನಡೆದುಕೊಂಡಿರೋ ಅದೇ ತರ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳು ಕೂಡ ಒಳ್ಳೆ ಭಯಭಕ್ತಿಯಿಂದ ಬೆಳೆಯುವಂತೆ ಸಹಾಯ ಮಾಡು. ಅವ್ರ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು. ಅವ್ರ ಕುಟುಂಬದಲ್ಲಿ ನಿಮ್ಮ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರತಿಯೊಬ್ಬರು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಅವರೆಲ್ಲ ಪರಿಸ್ಥಿತಿಯೆಲ್ಲ ತೆಗೆದಾಕಿ ಅವ್ರ ಕುಟುಂಬದಲ್ಲಿ ನಿಮ್ಮ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯುಳ್ಳ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀರುತ್ತದೆ. ಆಮೆನ್.